ಏನೇನು ಮಾಡಿಸೋದು ಗುರು ಊರ್ ಜನ. ಮೇಲಿಟ್ಕೊಂಡ್ರು ಕಾಲು ಎಗಿರ್ತೈತೆ ಗುರು.
ಕ್ಲಿಪ್ಸ್ ಆಲ್ರೆಡಿ ಇದೆ. NS400ದೇ ಎಷ್ಟೊಂದು ಕ್ಲಿಪ್ಸ್ ಇದೆ ಇನ್ನು ವ್ಲಾಗ್ ಕ್ಲಿಪ್ಸು. ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು. ಅದಾದಮೇಲೆ ಈ ವ್ಲಾಗ್ಸ್ ಎಲ್ಲ ಕಂಟಿನ್ಯೂ ಆಗುತ್ತೆ. ಸೊ ಐ ಹೋಪ್ ನಿಮ್ಗೆ ಇಂಡಿಪೆಂಡೆನ್ಸ್ ಡೇ ವ್ಲಾಗು ಅದೆಲ್ಲ ಎಂಜಾಯ್ ಮಾಡಿರ್ತೀರ ಅಂತ. ನೋಡಿ, ನಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಇವಾಗ ನಾನು ಜಾಸ್ತಿ ಮಾತಾಡಲ್ಲ, ಚಚ್ಚಾಡ್ತೀನಿ. ಬಟ್ ಚಚ್ಚಾಡೋದನ್ನು ನೀವು ಎಂಜಾಯ್ ಮಾಡೋಕ್ಕೆ ನನ್ನ ಹತ್ರ ಈ ಮೈಕ್ ಸೆಟಪ್ ಏನಿದೆ ಪಟ್ರ ಅನ್ನುತ್ತೆ. ಈ ಇಶ್ಯೂ ನಂಗೆ ಗೊತ್ತಿದೆ. ಸೊ ಅದಕ್ಕೆ ಎಷ್ಟೊಂದು ಆಡಿಯನ್ಸಲ್ಲಿ ರಿಟೆನ್ಷನ್ ನನಗೆ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಐ ವಿಲ್ ಗೆಟ್ ಅ ಫಿಕ್ಸ್ ಟು ದಿಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಇದೆಲ್ಲ ಮುಗ್ದಾದ್ಮೇಲೆ ಸೊ ಯು ಕ್ಯಾನ್ ಎಂಜಾಯ್ ದ ರಾ ಬ್ಲಾಗ್ ಐ ಪುಟ್ ಔಟ್. ಇನ್ನೊಂದೇನು ಅಂದರೆ ಎಕ್ಸ್ಪಲ್ಸ್ದು ಸರ್ವಿಸ್ ಡ್ಯೂ ತಿಂಗಳು ಆಗೋಗಿದೆ. ಬಟ್ ಕಿಲೋಮೀಟರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆ್ಯಂಡ್ ಆಯಿಲ್ ಟಾಪಪ್ ನಾನೇ ಮಾಡಿದ್ದೆ ಆ್ಯಕ್ಚುಲಿ. ಸೊ ಅದಕ್ಕೆ ನನಗೆ ಎಕ್ಸ್ಪಲ್ಸ್ ಜಾಸ್ತಿ ಎತ್ತಬೇಕು. ಬಟ್ ಏನು ಮಾಡ್ತೀರಾ, ಆಪರ್ಚುನಿಟಿ ಸಿಗ್ತಾನೇ ಇಲ್ಲ. ನಾರ್ಮಲಾಗಿ ಲೋಕಲಲ್ಲಿ ಓಡಿಸೋಣ ಅಂದರೆ ಪೊಲೀಸ್ ಕಾಟ ಜಾಸ್ತಿ ಆಗೋಗಿದೆ. ಪ್ಲಸ್ ನಾನು ಸ್ಟಾಕ್ ಮಾಡಿದೆ, ಇದನ್ನು ಸ್ಟಾಕ್ ಮಾಡಿ ಓಡ್ಸೋಕ್ಕೆ ನೋಡಿದೆ. ಸೀರಿಯಸ್ಸಾಗಿ ನನ್ನ ಕೈಯಲ್ಲಿ ಆಗಿಲ್ಲ ಓಡ್ಸೋಕ್ಕೆ. ಯಾಕಂದರೆ ಪವರ್ ಎಷ್ಟು ಡೌನ್ ಆಗೋಯ್ತು ಅಂದರೆ ಲಿಟ್ರಲಿ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಸೇಫ್ಟಿ ಲೈಕ್ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ಲಿ ನಾನು ಒಂದು ವೀಲಿ ಎತ್ತದೆ ಅಂದ್ಕೊಳ್ಳಿ, ಸರಿನಾ. ಇವಾಗ ಇದರಲ್ಲಿ ಏನೇನಿದೆ ಅಂದರೆ ಫುಲ್ ಸಿಸ್ಟಮ್ RB1 ಎಕ್ಸಾಸ್ಟ್ ಇದೆ. ಓಕೆನಾ. ಅದಾದಮೇಲೆ ಇದು ಎಂಗೇಜ್ದು ಏರ್ ಫಿಲ್ಟರ್ ಇದೆ. ಅದಾದಮೇಲೆ ಸ್ಪಾರ್ಕ್ ಪ್ಲಗ್ದು ಇದಿದೆ, ಸ್ಪಾರ್ಕ್ ಪ್ಲಗ್ ಕಿಟ್ಟು ಏನೋ ಅದು ಸ್ಪಾರ್ಕ್ ಪ್ಲಗ್ ಸೆಟ್ ಇದೆ, ಸರಿನಾ. ಇಷ್ಟು ಇವಾಗ ಪ್ರೆಸೆಂಟಾಗಿ ಈ ಗಾಡಿಯಲ್ಲಿದೆ. ಸರಿನಾ. ನಾನು ಏನಿಲ್ಲ, ಸ್ಟಾಕ್ ಎಕ್ಸಾಸ್ಟ್ ಆಗದೆ ಅದು ಸ್ಪಾರ್ಕ್ ಕಿಟ್ ಹಂಗೆ ಇದೆ, ಸ್ಪಾರ್ಕ್ ಪ್ಲಗ್ದು ಮತ್ತು ಆ ವಯರೆಲ್ಲ ಹಂಗೆ ಇದೆ, ಸರಿನಾ. ಸೊ ಆದ್ರೂ ಬಟ್ ಗಾಡಿ ಇವಾಗ ನಾರ್ಮಲ್ ಇವಾಗ ಈ ಸಿಸ್ಟಮಲ್ಲಿ ಏನಾಯಿತು, ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಪ್ಲಸ್ ಏರ್ ಫಿಲ್ಟ್ರಲ್ಲಿ ನಾನು ಸುಮ್ಮನೆ ಹಿಂಗಂದರೆ ಇದು ಥ್ರಾಟ್ಲು ಕೊಟ್ಟು ಕ್ಲಚ್ ಬಿಟ್ಟರೆ ನಾರ್ಮಲಾಗಿ ವೀಲಿ ಹೆಂಗೆ ಪಾಪ್ ಮಾಡ್ತೀವೋ, ಕ್ಲಚ್ ವೀಲಿ ಹೇಳ್ತಾ ಇರೋದು, ಪಂಪಿಂಗೆಲ್ಲ ಇಲ್ಲ, ಕ್ಲಚ್ ವೀಲಿ ಹಿಂಗೆ ಮೇಲೆ ಆರಾಮಾಗಿ ಎತ್ಕೊಂಡು ಕಂಟ್ರೋಲ್ ಮಾಡ್ಕೊಬೋದು, ಅಷ್ಟು ಪವರ್ ಇದೆ. ಅದೇ ಸ್ಟಾಕಿಗೆ ನಾವು ಕನ್ವರ್ಟ್ ನೋಡಿದಾಗ ನಾನು ಫುಲ್ ಥ್ರಾಟ್ಲು ಪಿಂಗ್ ಮಾಡ್ಕೊಂಡಿರ್ತೀನಿ ಥ್ರಾಟ್ಲನ್ನ, ಓಕೆನಾ. ಒಂದು ನಾರ್ಮಲ್ ಸ್ಪೀಡ್ ಇದು ಪಂಪ್ ಮಾಡಿ ಎತ್ತಿದ್ರೂ ವೀಲಿ ಕರೆಕ್ಟಾಗಿ ಎತ್ತಲ್ಲ, ಸರಿನಾ. ಅಂದರೆ ನಾನು ಪವರ್ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ನಿಮಗೆ, ಅಷ್ಟು ಪವರ್ ಡಿಫ್ರೆನ್ಸ್ ಇದೆ. ಮತ್ತು ಓಡ್ಸೋದಕ್ಕೆ ಮಜಾನೇ ಹೋಗ್ಬಿಡೈತೆ. ಅದಕ್ಕೇ ನಾನು ಹಾಕೋಕ್ಕೆ ಹೋಗಿಲ್ಲ ಸ್ಟಾಕು. ಪರವಾಗಿಲ್ಲ ಗುರು, ರೇರಾಗೆ ಗಾಡಿ ಎತ್ತಿದ್ದೀನಿ, ಬಟ್ ಎಂಜಾಯ್ ಮಾಡಬೇಕಷ್ಟೇ. ಯಾಕಂದರೆ ನೋಡಿ, NS400ಅಲ್ಲಿ ಬೇಸ್ ಇದೆ, ಎಕ್ಸಾಸ್ಟ್ ಸೌಂಡು ಸ್ವಲ್ಪ ಸ್ಪೀಡ್ ಆದಮೇಲೆ ಕೇಳಿಸಲ್ಲ, ಬಟ್ ಲೋವರ್ ಸ್ಪೀಡಲ್ಲಿ ಕೇಳಿಸುತ್ತೆ. ಅದು ಡಾಮಿನರ್ ಬೇಸ್ ಇದೆ. ಬಟ್ ಇಟ್ ಹ್ಯಾಸ್ ಪವರ್ ಟು ಕವರ್ ಇಟ್ ಅಪ್. ಗಾಡೀಲಿ ಪವರ್ ಇದೆ ಅದನ್ನು ಕವರ್ ಅಪ್ ಮಾಡ್ಕೊಳ್ಳೋಕ್ಕೆ, ಬಟ್ ಈ ಗಾಡಿಯಲ್ಲಿ ಪವರ್ ಇಲ್ಲ ಅಷ್ಟೊಂದು. ಸೊ ಪವರು ಇಲ್ಲ, ಈ ಕಡೆ ಸೌಂಡು ಇಲ್ಲ ಅಂದರೆ ಮಜಾನೇ ಇರಲ್ಲ ಗಾಡಿ ಓಡಿಸೋಕ್ಕೆ. ಅದಕ್ಕೇ ಸ್ಟಾಕ್ ಮಾಡೋಕ್ಕೆ ಹೋಗಿಲ್ಲ ಇನ್ನು. ಲಿಟ್ರಲಿ ಇದನ್ನು ಒಂದ್ಸರಿ ಡೈನೋ ಟೆಸ್ಟ್ ಮಾಡಿಸ್ಬೇಕು ಗುರು, ಇಲ್ಲ ಏನೋ ಒಂದು ಅಟ್ಲೀಸ್ಟ್ ಕಂಪೇರ್ ಮಾಡಬೇಕು ನಾರ್ಮಲ್ ಎಕ್ಸ್ಪಲ್ಸ್ಗೂ ಈ ಎಕ್ಸ್ಪಲ್ಸ್ಗೂ. ಲಿಟ್ರಲಿ ತುಂಬ ಅಂದರೆ ತುಂಬಾ ಡಿಫ್ರೆನ್ಸ್ ಇದೆ ಪವರ್ಗೆ, ಹೆವಿ ಡಿಫ್ರೆನ್ಸ್ ಇದೆ ಪವರ್ಗಂತೂ. ಇದನ್ನು ಸ್ಟಾಕ್ ಮಾಡಿ ಓಡಿಸಿದಾಗ ನನಗೆ ಸೌಂಡ್ ಬಿಟ್ಬಿಡಿ, ನಾನು ಸಾಂಗ್ ಹಾಕ್ಕೊಂಡೇ ಓಡಿಸ್ದೆ ಅಂದ್ಕೊಳ್ಳಿ, ಲಿಟ್ರಲಿ ಪವರೇ ಇಲ್ಲ. ನಾನು ಹಿಂಗೆ ಥ್ರಾಟ್ಲು ಓವರ್ಟೇಕ್ ಮಾಡೋವಾಗೆಲ್ಲ ಒಂದು ಗೇರ್ ಡ್ರಾಪ್ ಮಾಡಿ ಪಟ್ ಅಂತ ಹೋಗ್ತೀನಲ್ಲ, ಅದಾಗೋದೇ ಇಲ್ಲ ಇದರಲ್ಲಿ. ಆ ಥರ ಫುಲ್ ಆ ಲೆವೆಲಲ್ಲಿ ಇದು ಪವರ್ ಡ್ರಾಪ್ ಆಗಿದೆ ಸ್ಟಾಕಲ್ಲಿ. ಪ್ಲಸ್ ದ ಥಿಂಗ್ ಈಸ್ ಐ ಆಮ್ ಪವರ್ ಹಂಗ್ರಿ ಗುರು. ನಾನು ಪವರ್ ಹಂಗ್ರಿ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇದ್ರೂ ಗೊತ್ತಾಗೋಗುತ್ತೆ ನನಗೆ. 390 ಅದೇ ಆಗಿದ್ದು. ಸೊ ನನ್ನ ಹತ್ರ BS3 390 NS200 ಈ ಗಾಡಿಗೆ ಬಂದು
ಸೆಟ್ ಆಗಿದ್ದೀನಿ. ಅದನ್ನೇ ಇನ್ನೂ ಇದ್ರಲ್ಲಿ ಪವರ್ ಡೌನ್ ಆಗುತ್ತೆ ಅಂದರೆ ಸೀರಿಯಸ್ ಆಗಿ ಓಡ್ಸೋಕ್ಕೆ ಮಜಾನೇ ಇರಲ್ಲ. ಅಣ್ಣ ಅಕ್ಕ 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 ಹಾಂ ಪವನ್ ಸ್ಕೂಟಿನಾ? ಇರೋ ಗೊತ್ತಾಗುತ್ತೆ. ಇಲ್ಲ ಅಕ್ಕ ಬಂದಿದ್ದೆ ನೆಕ್ಸ್ಟ್ ಲೆವೆಲು. ಅಕ್ಕ ಅವರು ನೆಕ್ಸ್ಟ್ ಲೆವೆಲಲ್ಲಿ ಹಿಂಗೆ ಕಟ್ ತಗೊಂಡಿದ್ದು ಅಕ್ಕ ಅವರು.